ಈ ಗತವೈಭವ ಈಗಾಗಲೇ ರಿಲೀಸ್ ಆಗ್ಬೇಕಿತ್ತು. ಒಂದು ಐ ಥಿಂಕ್ ಬೇರೆ ಬೇರೆ ಕಥೆಗಳನ್ನ ಹೊಂದಿದೆ ಅನ್ನುವಂಥದ್ದು ಒಂದಿದೆ. ಅದ್ರ ಜೊತೆಗೆ ನೀವು ಹೇಳ್ದಾಗ್ಲೇನೆ ಒಂದಷ್ಟು ಬ್ಯಾಕ್ ಗ್ರೌಂಡ್ ವರ್ಕ್ ಎಲ್ಲಾನು ಕೂಡ ಕಂಪ್ಲೀಟ್ ಆಗ್ಬೇಕು ಅಂತಂದ್ರೆ ನಿಮ್ಮ ತಯಾರಿ ಜೊತೆಗೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಒಳ್ಳೆ ಔಟ್ಪುಟ್ ನಾವು ಮಾಡ್ಬೇಕು, ತಗೊಂಡ್ಬರ್ಬೇಕು ಅಂತಂದಾಗ ಸೊ ಕೆಲಸಗಳು ಆಟೋಮೆಟಿಕ್ ಆಗಿ ಲೇಟ್ ಆಗುವಂಥದ್ದು ಸಾಮಾನ್ಯ. ಸೊ ಇದಕ್ಕಿಂತ ಮುಂಚೆ ನನಗೆ ಗತವೈಭವಕ್ಕಿಂತ ಮುಂಚೆ ಬೇರೆ ಟೈಟಲ್ ಇಟ್ಟಿದ್ರು ಅನ್ನುವಂತ ಸುದ್ದಿ ಇದೆ. ರಾಬಿನ್ ಹುಡ್ ಅಂತ ನಾನು ಸುನಿ ಸರ್ ಘೋಷಣೆ ಮಾಡ್ಕೊಂಡಿದ್ವಿ. ಸೊ ಏನಕ್ಕೋಸ್ಕರ ಅದನ್ನ ಚೇಂಜ್ ಆಯ್ತು? ಅದು ರಾಬಿನ್ ಹುಡ್ ಗತವೈಭವ ಹೆಂಗ್ ಸಾಧ್ಯ ಆಯ್ತು ಅಂತ. ನನಗೆ ರಾಬಿನ್ ಹುಡ್ ಕಥೆ ಮೊದಲನೇ ಫಸ್ಟ್ ಹಾಫ್ ಚೆನ್ನಾಗಿ ಕೂರ್ತಿತ್ತು, ಸೆಕೆಂಡ್ ಹಾಫ್ ಅಂತ ನಮ್ಗೆ ತೃಪ್ತಿ ಆಗ್ತಿರ್ಲಿಲ್ಲ. ಹಂಗೂ ಹಂಗೂ ಕ್ರ್ಯಾಕ್ ಮಾಡಿದ್ವಿ. ಅದು ಬಜೆಟ್ ಎಲ್ಗೋ ಹೋಗ್ತಾ ಇದೆ ಇದು ಅಂತ ಹೇಳಿ ಅನ್ಕೊಂಡ್ವಿ. ಆಮೇಲೆ ಅದು ತುಂಬಾ ಒಂದು ಹೀರೋಯಿಕ್ ಸಿನಿಮಾ ತರ ಬಂದಿತ್ತು. ತುಂಬಾ ಹೀರೋ ಸೆಂಟ್ರಿಕ್, ತುಂಬಾ ಒಂದು ಸ್ಟಾರ್ ಮಾಡ್ಬೇಕಾಗಿರೋ ತರ ಸಿನಿಮಾ. ಅದು ಒಬ್ಬ ಹೊಸಬ ಮೊದಲನೇ ಸಿನಿಮಾಗ್ ಮಾಡೋ ತರದಲ್ಲ, ತುಂಬಾ ಎಲಿವೇಶನ್ ಇರುವಂತ ಕ್ಯಾರೆಕ್ಟರ್. ಒಂದ್ 3-4 ಸಿನಿಮಾ ಆದ್ಮೇಲೆ ಆ ತರದ ಸಿನಿಮಾ ಪ್ರಯೋಗ ಮಾಡಿದ್ರೆ ಒಳ್ಳೇದು. ಇಲ್ಲ ಇವನೇನ್ ಬರ್ತಿದ್ದಂಗೆ ಇಷ್ಟೊಂದು ಬಿಲ್ಡಪ್ ತಾಂತೀಯಾನೆ ಅನ್ನೋ ತರ. ಬಟ್ ತಯಾರಿ ನೀವು ಹೇಳಿದ್ಮೇಲೆ ಅದು ಕಡಿಮೆನೆ ಅಂತ ಅನ್ನಿಸ್ತು ನನ್ಗನ್ಸೋ ಪ್ರಕಾರ. ಬಿಕಾಸ್ ಯಾಕಂತಂದ್ರೆ 8 ವರ್ಷಗಳು ಬೀದಿ ನಾಟಕಗಳಾಗಿರ್ಬೋದು, ಹಿರಿಯ ಕಲಾವಿದರ ಜೊತೆಗೆ, ಅಥವಾ ಇಲ್ಲ ಅಂತಂದ್ರೆ ಒಂದಷ್ಟು ಆಕ್ಟಿಂಗ್ ಸ್ಕೂಲ್ಗಳಲ್ಲಿ ನೀವು ತರಬೇತಿ ಪಡೆದಿರುವಂತದ್ದಾಗಿರ್ಬೋದು. ಯಾರೋ ಒಬ್ರು ಇವಾಗ ಶೋಕಿಗೋಸ್ಕರ ಬಂದು ಹೋಗಿರುವಂತರಾದ್ರೆ ಇವ್ನಿಗೇನಪ್ಪ ಇಷ್ಟೊಂದು ಬಿಟ್ಟಿ ಬಿಲ್ಡಪ್ ಬೇಕಾ ಅಂತ ಅನ್ಬೋದು. ಬಟ್ ಅದಕ್ಕೆ ತಕ್ಕಂಗೆ ಅದಕ್ಕಿಂತ ಹೆಚ್ಚಾಗಿ ನಿಮ್ ತಯಾರಿ ಇದೆಯಲ್ಲ, ಅದಕ್ಕೆ ಮೆಚ್ಚಲೇಬೇಕು. ಏನ್ ಮಾಡಿದ್ರು ತಯಾರಿ ಇರುತ್ತೆ. ಡಾಕ್ಟರ್ ಆಗ್ತೀರಾ ಅಂತಂದ್ರೆ ನೀವು ಆಗ್ಬೇಕಂದ್ರೆ ಎಷ್ಟು ವರ್ಷ ಓದ್ಬೇಕು, ಒಬ್ಬ ಲಾಯರ್ ಆಗ್ಬೇಕು ಅಂದ್ರೆ ಎಷ್ಟು ವರ್ಷ ಓದ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂದ್ರೆ ಎಷ್ಟು ವರ್ಷ ತಯಾರಿ ಇರುತ್ತೆ. ಎಲ್ಲದಕ್ಕೂ ಒಂದು ತಯಾರಿ ಇದೆ. ಅದೇ ರೀತಿ ನಟನೆ ಅನ್ನೋದು ಯಾರು ಹೇಳ್ಕೊಡಕ್ ಆಗೋದಿಲ್ಲ ನನ್ನ ಪ್ರಕಾರ. ಅದು ಆದ್ರೆ ಅದ್ರಲ್ಲಿ ಒಂದಷ್ಟು ಟೆಕ್ನಿಕಾಲಿಟೀಸ್ಗಳಿದಾವೆ. ಸೊ ಅದನ್ನ ಯಾವ ರೀತಿ ಒಂದಷ್ಟು ಅನುಭವದಿಂದನೇ ಬರುವಂತದ್ದಿದಾವೆ. ಇನ್ನೊಂದಷ್ಟು ನಟನೆಯಲ್ಲಿ ಒಂದಷ್ಟು ತಾಂತ್ರಿಕ ವಿಚಾರಗಳಿದಾವೆ, ಅದನ್ನೆಲ್ಲ ಕಲ್ತ್ಕೋಬಹುದು. ಸೊ ಇವತ್ತು ಹೀರೋ ಅಂತಂದ್ರೆ ಜನಕ್ಕೆ ಒಂದಷ್ಟು ನಿರೀಕ್ಷೆಗಳಿರ್ತವೆ. ಇವ್ನ್ ಡಾನ್ಸ್ ಮಾಡ್ಬೇಕು, ಇವ್ನ್ ಫೈಟ್ ಮಾಡ್ಬೇಕು, ಇವ್ನ್ ನೋಡಕ್ ಈ ರೀತಿ ಇರ್ಬೇಕು, ಇವ್ನ್ ಫಿಟ್ನೆಸ್ ಈ ರೀತಿ ಇರ್ಬೇಕು, ಇವ್ನ್ ತಯಾರಿ ಈ ತರ ಇರ್ಬೇಕು, ಇವ್ನ್ ಭಾಷೆ ಈ ತರ ಇರ್ಬೇಕು, ಭಾಷಾ ಸ್ಪಷ್ಟತೆ ಈ ತರ ಇರ್ಬೇಕು. ಈ ತರದೆಲ್ಲ ಒಂದಷ್ಟು ನಿರೀಕ್ಷೆಗಳಿದೆ. ಅದನ್ನ ಎಷ್ಟು ಮಟ್ಟಿಗೆ ನಾವು ಫುಲ್ಫಿಲ್ ಮಾಡ್ಬೋದು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಒಂದಷ್ಟು ತಯಾರಿಗಳಾಗಿದೆ. ಎಸ್, ಈಗೊಂದು ಸಾಂಗ್ ಅಂತೂ ರಿಲೀಸ್ ಆಗಿದೆ, ಟೀಸರ್ ಅಂತೂ ರಿಲೀಸ್ ಆಗಿದೆ. ಸೊ ಆಗಾಗ್ಲೇ ಮೋಡಿ ಮಾಡ್ತಾ ಇದ್ರ ಒಂದು ವಿಭಿನ್ನತೆ, ವಿಶೇಷತೆ ಏನಿರ್ಬೋದು ಈ ಸಾಂಗ್ ಅಲ್ಲಿ ತೋರಿಸಿದ್ದಾರೆ? ಟೀಸರ್ ಅಲ್ಲೂ ಏನೋ ತೋರಿಸಿದ್ದಾರೆ, ತಲೆಗೆ ಎಲ್ಲೋ ಒಂದ್ ಕಡೆ ಹುಳ ಬಿಡುವಂತ ಪ್ರಯತ್ನ. ಅದರಲ್ಲೂ ಕೂಡ ವಿಭಿನ್ನ ಕಥೆಗಳೆಲ್ಲನೂ ಕೂಡ ಸೇರ್ಬಿಟ್ಟು ಬಂದಿದೆ ಗತವೈಭವದಲ್ಲಿ. ಏನ್ ತೋರ್ಸಕ್ ಹೋಗಿದ್ದಾರೆ ಅನ್ನುವಂಥದ್ದು ಕನ್ನಡ ಸಿನಿ ಪ್ರೇಕ್ಷಕರ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಸೊ ಅದಕ್ಕೆ ನಿಮ್ಮ ಪಾತ್ರದ ಬಗ್ಗೆ, ಈ ಗತವೈಭವದ ಹಿಂದಿನ ಒಂದು ಕಥೆಗಳ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಈಗ ಸೆಪ್ಟೆಂಬರ್ 25ಕ್ಕೆ ಗತವೈಭವ ಕನ್ನಡ ಮತ್ತು ತೆಲುಗು ಟೀಸರ್ ಬಿಡುಗಡೆ ಆಯ್ತು. ಅಕ್ಟೋಬರ್ 8ಕ್ಕೆ ವರ್ಣಮಾಲೆ ಹಾಡು ಕನ್ನಡ ಮತ್ತು ತೆಲುಗಿನಲ್ಲಿ ಬಿಡುಗಡೆ ಆಯ್ತು. ಹೈದರಾಬಾದ್ ಅಲ್ಲಿ ಬಿಡುಗಡೆ ಮಾಡಿದ್ವಿ. ಮತ್ತು ಅಕ್ಟೋಬರ್ 26ಕ್ಕೆ ಶಿಪ್ ಲಿರಿಕಲ್ ವಿಡಿಯೋ ಕನ್ನಡ ಬಿಡುಗಡೆ. ಶಿಪ್ ಸಾಂಗ್ ಅದು ಶಿವಣ್ಣ ಬಿಡುಗಡೆ ಮಾಡ್ಕೊಂಡ್ರು. ಇದೆಲ್ಲದೂ ಹೇಳ್ತಿರೋದೇನಂದ್ರೆ ಒಂದು ಪುನರ್ಜನ್ಮದ ಕಥೆ. ಪುನರ್ಜನ್ಮದ ಕಥೆ ಇತ್ತೀಚೆಗೆ ಕನ್ನಡದಲ್ಲಿ ಬಂದಿಲ್ಲ. ಇತ್ತೀಚೆಗೆ ನಮ್ಮ ಭಾರತೀಯ ಚಿತ್ರರಂಗದಲ್ಲೇ ಒಂದು ಪ್ರಯೋಗ ಆಗಿಲ್ಲ. ಮೊದಲನೇದಾಗಿ ಸನಾತನ ಧರ್ಮದ ಅಂಶಗಳನ್ನ ಇಟ್ಕೊಂಡು ದೇವಲೋಕ ಸಮುದ್ರ ಮಂಥನದಿಂದ ಹಿಡಿದು ಕಥೆ ಶುರುವಾಗಿ, ಅಲ್ಲಿಂದ 1498ರಲ್ಲಿ ವಾಸ್ಕೋಡಗಾಮ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿಯೋದು. ಅದಾದ ನಂತರ 1940-20ರ ದಶಕದಲ್ಲಿ, ಅಂದ್ರೆ ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಒಬ್ಬ ಕಂಬಳ ವೀರನ ಕಥೆ, ಕರಾವಳಿ ಭಾಗದಲ್ಲಿ ಒಬ್ಬ ಕಂಬಳ ವೀರನ ಕಥೆ, ಮತ್ತೆ ಅಲ್ಲೊಂದು ನಿಷ್ಕಲ್ಮಶವಾದ ಪ್ರೀತಿ. ಇದೆಲ್ಲದು ಪ್ರಸ್ತುತ ಇವತ್ತಿನ ದಿನಕ್ಕೆ ಕನೆಕ್ಟೆಡ್ ಇದೆ. ಇದೆಲ್ಲದು ಸನಾತನ ಧರ್ಮದ ಸಮುದ್ರ ಮಂಥನದಿಂದ ಹಿಡಿದು ವಾಸ್ಕೋಡಗಾಮ 498ರ ಸಮುದ್ರ ಮಾರ್ಗ ಹಿಡಿದು ಇದು ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಕರಾವಳಿ ಕರ್ನಾಟಕದ ಹಿಡಿದು ಇದೆಲ್ಲದು ಇಟ್ ಇಸ್ ಕನೆಕ್ಟೆಡ್ ಟು ಟುಡೇ. ಪಾತ್ರ ನನಗೆ ಬರ್ತಾ ಇದೆ, ನೀವು ಹೇಳುವಂತ ಡೈಲಾಗ್ಸ್ ಹೆಂಗಿರ್ಬೋದು ಅಂತ. ನೀವು ಆಗ್ಲೇ ಹೇಳಿದ್ರಲ್ಲ, ಪೌರಾಣಿಕ ಪಾತ್ರಗಳು ನಂಗೆ ತುಂಬಾ ಇಷ್ಟ ಆಗ್ತದೆ. ಬಿಟ್ಟು ಆ ಹಾವ ಭಾವ ಎಲ್ಲ ನಂಗೆ ಇಂಟರ್ವ್ಯೂ ಎಲ್ಲ ಕಾಣಿಸ್ತಾ ಇದೆ ನನಗೆ. ಆ ಡೈಲಾಗು, ಹಿಂಗ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡ್ತಾ ಇದ್ರೆ ಹಂಗೆ ಕಾಣಿಸ್ತಾ ಇದೆ ನನಗೆ. ನನಗೆ ಪೌರಾಣಿಕ ಅಂದ್ರೆ ಜಾಸ್ತಿ ಇಷ್ಟ. ತುಂಬಾ ಇಷ್ಟನಾ? ಯಾರು ನಿಮ್ಗೆ ಪೌರಾಣಿಕ ಈ ಒಂದು ಹಿನ್ನೆಲೆಗೆ ಗುರು ನಿಮ್ಗೆ? ನಮಗ್ ಪೌರಾಣಿಕ ಅಂದ್ರೆ ಅಣ್ಣವರೇ ಗುರುಗಳು. ಅವ್ರನ್ನ ನೋಡೇ ಕಲ್ತಿರೋದು.
ಶಿವಣ್ಣ ಅವ್ರು ಏನಾದ್ರು ಕ್ಯಾಮಿಯೋ ರೋಲ್ ಏನಾದ್ರು ಮಾಡಿದಾರೆ ಇದ್ರಲ್ಲಿ? ಅದು ಸಿನಿಮಾ ನೋಡ್ಬಿಟ್ಟು ನೀವು ಹೇಳ್ಬೇಕು, ಏನೋ ಒಂದು ಸಸ್ಪೆನ್ಸ್ ಇಟ್ಟಿದ್ದೀರಾ, ಮಾಡಿದಿರಾ ಇಲ್ವಾ ಅಂತ. ಎಕ್ಸ್ಪೆಕ್ಟೇಷನ್ಸ್ ಅಲ್ಲ, ಇಟ್ಕೊ. ಸಿನಿಮಾದಲ್ಲಿ ಸಾಕಷ್ಟು ಸಸ್ಪೆನ್ಸ್ಗಳಿದಾವೆ. ಹ್ಮ್. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಸಾಕಷ್ಟು ಸಸ್ಪೆನ್ಸ್ಗಳಿದೆ. ಸಾಕಷ್ಟಿದೆ. ಈ ನಿಮ್ಮ ಪಾತ್ರ ಅಂತೂ ಹೇಳಿದ್ರಿ, ಆಶಿಕಾ ರಂಗನಾಥ್ ಅವ್ರ ಜೊತೆಗೆ ನಿಮ್ಮ ಬಾಂಡಿಂಗ್ ಹೆಂಗಿತ್ತು ಸ್ಕ್ರೀನ್ ಅಲ್ಲೆಲ್ಲ? ಲೈಕ್ ಏನಂತಾರೆ, ಹೊಸಬ್ರು ಅಂದ ತಕ್ಷಣ, ಯಾಕಂದ್ರೆ ಅವ್ರು ಆಲ್ರೆಡಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ಇಟ್ಕೊಂಡಿದ್ದಾರೆ, ಕನ್ನಡದಲ್ಲಿ ಆಗಿರ್ಬೋದು, ಪರಭಾಷೆಗಳಲ್ಲಾಗಿರ್ಬೋದು. ಸೊ ಇವ್ರ ಎಕ್ಸ್ಪೀರಿಯನ್ಸ್ಡ್ ಆಕ್ಟ್ರೆಸ್ ಅಪ್ಪ, ಹೆಂಗೆ ಇವ್ರ ಜೊತೆ ಹೆಂಗ್ ಮಿಂಗಲ್ ಆಗೋದು, ಹೆಂಗ್ ಮಾತಾಡೋದು, ಸೀನ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರು ಅಂತ. ಸೊ ಅದ್ರದ್ದು ಹೆಂಗಿತ್ತು? ಅದೇ ಮೊದಲನೇದಾಗಿ ಅವ್ರ ತಾಯಿಯವ್ರನ್ನ, ಸುಧಾ ಆಂಟಿ ಅವ್ರನ್ನ ನಮ್ಮ ನಿರ್ಮಾಪಕರು ದೀಪಕ್ ಸರ್ ಭೇಟಿಯಾಗಿದ್ದಾರೆ. ಸಿನಿಮಾ ಒಂದು ಮಾಡ್ಬೇಕು ಅಂತ ಕಮಿಟ್ ಆಗುವಂತ ಸಂದರ್ಭದಲ್ಲಿ ಅವಾಗ ನಿರ್ಮಾಪಕರು ಕೇಳಿದ್ರಂತ ಅವ್ರನ್ನ, ನೀವು ನಿಮ್ಮ ಮಗಳು 15 ಸಿನಿಮಾದಲ್ಲಿ ಮಾಡಿದ್ದಾರೆ, ಒಂದು ಪಾತ್ರ ನಿಮ್ ತಲೆಯಲ್ಲಿ ಗಾಢವಾಗಿ ಉಳಿದಿರುವಂತ ಪಾತ್ರ ಯಾವುದು, ಅಥವಾ ಇನ್ 10 ವರ್ಷ ಹೋಗ್ಲಿ 20 ವರ್ಷ ಹೋಗ್ಲಿ ಜನ ನೆನೆಸ್ಕೊಳ್ಳೋಂತ ಯಾವ್ದಾದ್ರು ಪಾತ್ರ ನೀವು ಹೇಳಿ ಅಂತ. ಅವಾಗ ಆಶಿಕ್ ಅವ್ರ ತಾಯಿಯವರು ಯೋಚನೆ ಮಾಡಕ್ ಶುರು ಮಾಡಿದಂತೆ. 10 ಸೆಕೆಂಡ್ ಆಯ್ತು, 20 ಸೆಕೆಂಡ್ ಆಯ್ತು, 30 ಸೆಕೆಂಡ್ ಆಯ್ತು. ಯಾವಾಗ ನಮ್ ದೀಪಣ್ಣ ಅವರು, ನೀವು ಯೋಚನೆ ಮಾಡ್ಬಿಡಿ, ಗತವೈಭವ ಮಾಡದ್ಮೇಲೆ ನೀವು ಈ ತರ ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ. ಥಟ್ ಅಂತ ನಿಮ್ ಮಗಳು ಯಾವ ಸಿನಿಮಾ ನಿಮ್ಗೆ ನೆನಪಲ್ಲಿ ಇದೆ ಅಂತಂದ್ರೆ, ಯಾವ ಪಾತ್ರ ನಿಮ್ ಮನಸ್ಸಲ್ಲಿ ಉಳಿಯುತ್ತೆ ಅಂದ್ರೆ, 20 ವರ್ಷ ಆದ್ರೂ ಜನ ನೆನೆಯುವಂತ ಪಾತ್ರ ಯಾವ್ದು ಅಂತಂದ್ರೆ ಗತವೈಭವ ಅಂತ ನೀವು ಹೇಳ್ತೀರಾ. ಆ ತರದ ಸಿನಿಮಾ ಅವ್ರ ಕೆರಿಯರಲ್ಲಿ ಇದಾಗುತ್ತೆ ಅಂತ ಹೇಳಿ ಅವ್ರ ಹತ್ರ ಮಾತಾಡಿದ್ದು. ತುಂಬಾ ಅದ್ಭುತವಾದ ನಟನೆ. ಅವರ ವೃತ್ತಿ ಜೀವನದಲ್ಲೇ ಇದು ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಎವರ್. ಅಂದ್ರೆ ಆಶಿಕಾನ ಒಂದು ಚೆನ್ನಾಗಿ ಕಾಣುವಂತ ಒಂದು ಹೆಣ್ಮಗಳು ಅಂತ ಅಷ್ಟೇ ನೋಡ್ತಿದ್ರು ಜನ. ಆದ್ರೆ ಈ ಸಿನಿಮಾದಲ್ಲಿ ತುಂಬಾ ಅದ್ಭುತವಾದ ನಟಿಯಾಗಿ ಜನ ನೋಡ್ತಾರೆ. ಒಂದು ಬೇರೆ ರೀತಿ ಆಶಿಕಾನ ನೋಡಕ್ ಒಂದು ಅವಕಾಶ ಇದರಲ್ಲಿ. ಒಂದು ಗಾಢವಾಗಿ ಮನಸ್ಸಲ್ಲಿ ಉಳಿದೋಗುವಂತ ಒಂದು ಪಾತ್ರ, ಒಂದು ಅಭಿನಯ. ಅದಕ್ಕೆ ನಮ್ಮ ನಿರ್ಮಾಪಕರು ಅವ್ರಿಗೆ ಅವಾರ್ಡ್ ಬರ್ಬೇಕು ಇದರಲ್ಲಿ ಅಂತ ಹೇಳಿರೋದು. ನಮ್ಗೆ ಮೂಲತಃ ಅವರು ತುಮಕೂರ್ನವ್ರೆ, ನಾವು ತುಮಕೂರ್ನವ್ರೆ. ನಮ್ಮ ನಿರ್ದೇಶಕ ಗುರುಗಳಾದ ಸಿಂಪಲ್ ಸುನಿ ಸರ್ ತುಮಕೂರು ಪಕ್ಕ ದಾಬಸ್ಪೇಟೆ, ನಮ್ಮ ನಿರ್ಮಾಪಕರು ದೀಪಕ್ ಸರ್ ತುಮಕೂರ್ನವರು, ಎಲ್ಲರೂ ಅಲ್ಲೇ ಎಲ್ಲ ನಮ್ ತುಮಕೂರ್ನವ್ರೆ, ಎಲ್ಲ ಕನ್ನಡದವ್ರೆ, ಅಪ್ಪಟ ಕನ್ನಡದವ್ರೆ. ಆದ್ರೆ ಆಶಿಕಾ ಅವರ ತಂದೆ ನಮ್ಮ ತಂದೆಯವರು ಪರಿಚಯ ಇದ್ರು. ಆಶಿಕಾ ನಾನು ಯಾವತ್ತು ಭೇಟಿ ಆಗಿರ್ಲಿಲ್ಲ, ಒಂದೇ ಊರಾಗಿದ್ರು ಭೇಟಿ ಆಗಿರ್ಲಿಲ್ಲ. ಈ ಸಿನಿಮಾ ಅಂತ ಬಂದಾಗನೇ ಭೇಟಿ. ಅದಕ್ಕಿಂತ ಮುಂಚೆ ಒಮ್ಮೆ ಅವತಾರ ಪುರುಷ ಚಿತ್ರೀಕರಣ, ಒಂದು ಹಾಡಿನ ಚಿತ್ರೀಕರಣ, ಹೀರೋ ಹೋಂಡಾ ಸಾಂಗ್ ಚಿತ್ರೀಕರಣ ಸಂದರ್ಭದಲ್ಲಿ ಅವ್ರನ್ನೊಮ್ಮೆ ನೋಡಿದ್ದು, ಸುಮ್ನೆ ಹಾಯ್ ಬಾಯ್ ಅಂತ ಮಾತಾಡ್ಸಿದ್ದೆ ಅಷ್ಟೇ. ಆದ್ರೆ ಅವ್ರ ಜೊತೆ ಕೂತು ಮಾತಾಡಿದ್ದು ಈ ಸಿನಿಮಾದೆಲ್ಲ ಇದಾದ್ಮೇಲೆ. ಸೊ ಅಫ್ಕೋರ್ಸ್ ಅವರು ಅಷ್ಟು ಸಿನಿಮಾ, ತ್ರಿಭಾಷಾ ನಟಿ, 15-20 ಸಿನಿಮಾ ಮಾಡಿರೋ ನಟಿ, ಅದೆಲ್ಲದು ಭಾವನೆ ನಮಗೂ ಇತ್ತು. ಆದ್ರೆ ಅವ್ರ ಜೊತೆ ಮಾತಾಡ್ತಾ, ಅವ್ರ ಜೊತೆ ಒಡನಾಟ ಹೆಚ್ಚಾಗ್ತಾ, ಅಂದ್ರೆ ನಮ್ಮನೆ ಹುಡುಗಿ ಇದ್ದಂಗೆ ಅಲ್ವಾ ಇದು ತರ ಭಾವನೆ ಬಂತು. ಅವ್ರ ನಡವಳಿಕೆ ಎಲ್ಲ ತುಂಬಾ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು. ಆಮೇಲೆ ನಮ್ಗೇನೋ ಒಂದು 20 ಸಿನಿಮಾ ಅಂದಾಗ ಅವರು ಎಲ್ಲ ಯಾರು ಚಿರಂಜೀವಿ ಸರ್ ಜೊತೆ ಕೆಲಸ ಮಾಡಿದ್ದಾರೆ, ನಾಗಾರ್ಜುನ್ ಸರ್ ಜೊತೆ ಮಾಡಿದ್ದಾರೆ, ಗೋಲ್ಡನ್ ಸರ್ ಗಣೇಶ್ ಸರ್ ಜೊತೆ ಕೆಲಸ ಮಾಡಿದ್ದಾರೆ, ಶ್ರೀಮುರಳಿ ಸರ್ ಜೊತೆ ಕೆಲಸ ಮಾಡಿದ್ದಾರೆ. ಸೊ ತುಂಬಾ ರಾಮ್ ಸರ್ ತೆಲುಗಿನಲ್ಲಿ ರಾಮ್ ಸರ್ ಜೊತೆ ಕೆಲಸ ಮಾಡಿದ್ದಾರೆ, ಸಿದ್ಧಾರ್ಥ್ ಸರ್ ತಮಿಳಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಹೀಗೆ ತುಂಬಾ ನುರಿತ ಕಲಾವಿದರ ಜೊತೆ, ಯೋಗರಾಜ್ ಭಟ್ ಸರ್, ಪವನ್ ಸರ್, ಈ ರೀತಿ ದೊಡ್ಡ ದೊಡ್ಡ ನಿರ್ದೇಶಕರು, ಮಹೇಶ್ ಸರ್, ಈ ತರ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿರುವಂತ ಅನುಭವ ಅವ್ರಿಗಿದೆ. ಸೊ ಆ ಅನುಭವಗಳನ್ನ ನಮ್ಮ ಹತ್ರ ಹಂಚ್ಕೊಂತ ಹೋದ್ರು. ಅದನ್ನ ಕಲಿಯುವಂತ ಅವಕಾಶನೂ ಸಿಕ್ತು. ಎಲ್ಲೂ ಅವರೊಂದು ದೊಡ್ಡ ನಟಿ ತರ ನಡೆಸ್ಕೊಳ್ಳಿಲ್ಲ. ಪಾತ್ರಕ್ಕೆ ಏನ್ ಬೇಕು, ಸಿನಿಮಾಗೆ ಏನ್ ಬೇಕು, ಅದನ್ನ ಬಹಳ ಪ್ರೊಫೆಷನಲ್ ಆಗಿ ಮಾಡ್ಕೊಟ್ರು. ಅದನ್ನ ಮೀರಿನೂ ಕೂಡ ಒಂದು ಒಳ್ಳೆ ಗೆಳೆತನ, ಒಂದು ಒಳ್ಳೆ ಬಾಂಧವ್ಯ, ಒಳ್ಳೆ ಮಾತು. ಕೊನೆಗೆ ಅದೇ ಅಲ್ಲ ಉಳಿಯೋದು. ಎಂಡ್ ಆಫ್ ದ ಡೇ ನೀವು ಯಾವ ರೀತಿ ಬಾಂಧವ್ಯಗಳನ್ನ ಬೆಳೆಸ್ಕೊಂತೀರಾ, ಉಳಿಸ್ಕೊಂತೀರಾ ಜೀವನದಲ್ಲಿ, ಅದೇ ಮುಖ್ಯ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.